ನೀನ್ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಪ್ಪ. ಯಾರು ನೀನು? ಇದು ರವೀಂದ್ರ ನೋಡಿ, ನಾನು ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ತುಂಬಾ ರೆಡಿ ಆಗಿದ್ದೀನಿ, ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ, ನಾನು ಕೂದಲೆಲ್ಲ ಬಾಚ್ಕೊಂಡಿದೀನಿ, ಸ್ಟಿಕ್ಕರ್ ಇಕ್ಕೊಂಡಿದೀನಿ. ಏನ್ ಕೇಳಿದ್ರೆ ಅಕ್ಕ, ನಾವು ಇವಾಗ ಇದು ಯಾರ ನಂಬರ್ ಹೇಳಿ? ನಾನ್ ಕವಿತಾ. ಇದು ಕವಿತಾ ಅಲ್ಲ, ನಮ್ಗೆ ರವೀಂದ್ರ ಬೇಕು. ನಾನ್ ಕವಿತಾ ಅಂತ, ನಾನು ಆಫೀಸ್ಗೆ ಹೋಗ್ತಿದ್ದೀನಿ. ನೀನ್ ಯಾರು? ನಾನ್ ನರಸಿಂಹರಾಜು ಅಂತ, ಮಳ್ಳಾಪುರ. ನಿಂಗ್ ಮದ್ವೆ ಆಗಿದ್ಯಾ? ನಾಳೆ ಮಕ್ಕಳೆಲ್ಲ ಮದುವೆ ಪಡೆಯೋದಿರ್ಲಿ ರವೀಂದ್ರ ಮನೆಯಲ್ವರ. ಅಲ್ಲ, ನಿನ್ ಮದ್ವೆ ಆಗಿದ್ಯಾ, ಬಾ ನಾನು ನಿನ್ ಮದ್ವೆ ಆಗೋಣ. ನಮ್ಮ ತಿಂಗಳು ಬಿಟ್ರೆ ಅವ ಅಕ್ಕ ಇಕ್ಕೋ ಯಾವ್ದು ರಂಗ್ ನಂಬರಿಗೆ ಮಾಡಿದೀನಿ. ಹಲೋ ಹಲೋ, ನೋಡು, ಆತರ ಬೇಜಾರ್ ಮಾಡ್ಕೊಂಬೇಡ. ನನಗಿನ್ನು 42 ತುಂಬ 43 ಬಿದ್ದೈತೆ. ನಂಗೆ ಯಜಮಾನ್ರು ಸತ್ತೋಗೋರೆ. ಅಯ್ಯೋ, ನಮ್ಮ ಒಬ್ಬರಲ್ಲ ಗಂಡ್ರ ಬದುಕಿದ್ರು ಮಾಡ್ಲಿಲ್ವಲ್ಲ, ಬರೇ ಗಂಡ್ಸತ್ತೋದಾರ ಮಾಡ್ತಾರಲ್ಲ. ನೀನು ಇಲ್ಲಿ 100ನೇ ಒಂದೇಳು ಕಣಕ್ಕೆ ನೀನು ಗಂಡಲ್ದಾರ್ ಮಾಡಿರೋದು. ಏನಪ್ಪ? 100ನೇ ಒಂದೇಳು ನೀನು ಗಂಡಲ್ದಾರ್ ಮಾಡಿರೋದು. ಈಗ ಬರೇ ನನ್ ಗಂಡ್ಸತ್ತೋದ. ನೀವ್ ಏನಾಗಿ ಸತ್ತೋದಕ್ಕ? ಏನಾಗಿ ಸತ್ತೋದ? ನಾನು ಬಟ್ಟೆ ಹೋಗಿ ಕಸ ಗುಡ್ಸು ಅಡಿಗೆ ಮಾಡು ಅಂತ ಹೇಳ್ತಿದ್ದೆ, ಮಾಡಿ ಮಾಡಿ ಸುಸ್ತಾಗಿ ಫುಲ್ ಸಣ್ಣಗಾಗಿ ಸತ್ತೋಗ್ಬಿಟ್ಟ. ಅವ್ರ ಕೈ ಬಟ್ಟೆ ಹೋಗ್ತೀವ, ಅವನ ಕೈ ಬಟ್ಟೆ ಒಗ್ಸಿವೆ, ತಿಂಡಿ ಮಾಡಿಸಿವೆ, ಅಡಿಗೆ ಅವನು ಅಂತಾರಕ್ಕ ಗಂಡ ದೇವ್ರ ಸಮಾನ ಅಲ್ವರ. ದೇವ್ರಾದ್ರೆ ಏನು? ದೇವ್ರು ಮತ್ತೀಗ ನಮ್ಗೆ ತೊಂದ್ರೆ ಕೊಡಲ್ವಾ ರಾತ್ರಿ ಹೊತ್ತು? ಅದಕ್ಕೆ ಅಲ್ವ ಜನ ಪ್ರಪಂಚ ಗಂಡು ಹೆಣ್ಣು ಅಂತ ಮದುವೆ ಮಾಡೋದು. ಮತ್ತೆ ನೀನು ನಾನು ಆಗನ್ ಬಾ. ಅಲ್ಲ, ಒಬ್ಬರು ಮದುವೆ ಆದ್ಮೇಲೆ ಮಕ್ಳು ಮರಿ ಯಾವ ನಿಮ್ಗೆ? ಮಕ್ಳು ಮರಿ ಇದಾವನಕ್ಕ? 6 ಇದ್ದಾವೆ, ಇನ್ನೊಂದ್ ಮಾಡಿವಂತೆ, ಬಾ ನೀನು. ನೀನ್ ಹೆಚ್ಚಾಗಿ ಕೊಟ್ಟು ಸೂಳೆ ಮುಂಡಲ್ಲ ನೀನ್. ನಾವು ನಿಮ್ಮ ಅಮ್ಮನ್ನ ಮಕ್ಳು ಮರಿ ನೋಡ್ಕೊಂಡು ಅವರೇ ಗಂಡ ಅಂತ ತಿಳ್ಕೊಂಡಿರು. ಇಂಥವೆಲ್ಲ ಮಾಡಬಾರ್ದು. ಅದರಿಂದಲೇ ಕೊರೋನಾ ಏಡ್ಸ್ಬಾರ್ದು ಬಂದು ನಿಮ್ಮಂತರು 100 ಜನ ಕಾಯಿಲೆ ತಂದಿಕ್ಕೋದು. ಈಗ ಮದ್ವೆ ಆಗ್ತೀಯ ಇಲ್ಲೋ ನೀನ್ ಹೇಳು ನರಸಿಂಹ? ಇಲ್ಲ, ನಮ್ಗೆ ಮದುವೆ ಆಯ್ತಕ್ಕ. ಮದ್ವೆ ಆಗಿರ್ಲಿ, ಈಗ ಮದ್ವೆ ಆಗಿರ್ಲಿ, ಏನಿಲ್ಲ, ನಾವ್ ಹೋಗಿ ಎಲ್ಲಾನ ಮದ್ವೆ ಮಾಡ್ಕೊಳ್ಳೋಣ. ಹೆಂಗಸರು ಮಕ್ಳು ಕೆರ ಹರ್ದು ಹೋಗಿದ್ದಾರೆ. ನಮ್ಮ ಮನೆಗ್ ಬಟ್ಟೆ ಒಕ್ಕೊಂಡು ಇರಿವಂತೆ. ಬಟ್ಟೆನಾ ಒಕ್ಕೊಂಡು ಇರಿವಂತೆ ನಮ್ಮ ಮನೆಗೆ. ನಾನಾ? ನಿಮ್ ಬಟ್ಟೆ ಒಕ್ಕೊಂಡು ನಾನಿರ್ಬೇಕಾ? ಎಷ್ಟು ಆರ್ಡರ್ ಮಾಡಿ ಸೂಳೆ ಮುಂಡಲ್ಲ ಪ್ರಾಯಕ್ಕೆ ಮುಂದೆ ಮುಂದೆ ನಾನು ಮನೆಗೆ ನಾನು ಅಚ್ಚುಕಟ್ಟಾಗಿ ಎಲ್ಲಿ ಚೊಂಬಿಕ್ಕಿಯವ್ರು ಎಲ್ಲಿ ಆರ್ಡರ್ ಇಕ್ಕಿಯವ್ರು ಅನ್ನೋ ನೋಡಿಲ್ಲ ನಾನು. ಈಗ ಅದಕ್ಕೆ ನೀನ್ ಗಂಡು ನಿಗಿರ್ಕೊಂಡು ಹೊಡೆದೇ ಇರೋದು. ನಿಮ್ಮ ಮಿಂಡ್ರಿ ಸುತ್ತಕ್ಕೆ ಮುಂದೆ ನಮ್ಮ ಯಜಮಾನ್ರು ಇದ್ದಿದ್ರೆ ನಿನ್ಗೆ ಏನ್ ಮಾಡ್ತೀವಿ ಗೊತ್ತಾ? ಈಗ ಯಜಮಾನ್ ಕೂಡ ಹಾಕಿರಲ್ವಾ? ನೀನ್ ಯಾವ ತಗೋಗಿವ ನೀನು? ನಮ್ಮ ಯಜಮಾನ್ರು ಇದ್ದಿದ್ರೆ ನಿನಗೆ ಈಗ ಸೂಟ್ ಮಾಡಿಸ್ಬಿಡ್ತಿದ್ದೆ. ನಿಮ್ಮ ಹಲೋ, ಈಗ ನೀನೊಬ್ಬ ಹಿಂಗ್ ದೊಡ್ಡ ಮನುಷ್ಯ ಆಗಿ ರೇಷನ್ ಕೊಡ್ತಾನೆ ಇದ್ರೆ ನಾವೇ ನೀನು ಹೇಳ್ತೀನಿ ನನ್ನ ರೇಷನ್ ನೀನು 1ನೇ ತಾರೀಕಿಂದ 5ನೇ ತಾರೀಕು ಒಳಗೆ ರೇಷನ್ ಕೊಡ್ಬೇಕು ತಾನೆ. ನಮ್ಮ ನೀನು ಅಕ್ಕಿ ಇಲ್ಲ, ಬೇಳೆ ಇಲ್ಲ, ರಾಗಿ ಇಲ್ಲ, ಸಕ್ಕರೆ ಇಲ್ಲ, ಎಣ್ಣೆ ಇಲ್ಲ, ಸೋಪ್ ಇಲ್ಲ, ಸೋಪಿನ ಪುಡಿ ಇಲ್ಲ, ಬೇಳೆ ಇಲ್ಲ, ಅಕ್ಕಿ ಇಲ್ಲ, ರಾಗಿ ಇಲ್ಲ, ಎಣ್ಣೆ ಇಲ್ಲ, ಓಕಿ ಇಲ್ಲ, ಅಕ್ಕಿ ಇಲ್ಲ, ರೇಷನ್ ಕೊಡ್ಬಿಟ್ಟು ನೀನು ನನಗೆ ಫೋನ್ ಮಾಡಿದ್ಯಾ? ಯಾರು ನೀವು? ಅಲ್ಲ ಕಣ, ನಾನ್ ಕೆಂಪ್ರಂಗಮ್ಮ. ಅಕ್ಕಿ ಕೊಟ್ಟಿಲ್ಲ, ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ಎಣ್ಣೆ ಕೊಟ್ಟಿಲ್ಲ, ಕಾಫಿ ಪುಡಿ ಕೊಟ್ಟಿಲ್ಲ, ಟೀ ಪುಡಿ ಕೊಟ್ಟಿಲ್ಲ, ಆಮೇಲೆ ತಿರ್ಗಾ ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಬೇಳೆ ಕೊಟ್ಟಿಲ್ಲ, ಸೋಪಿನ ಪುಡಿ ಕೊಟ್ಟಿಲ್ಲ, ಸೋಪಿನ ಪುಡಿ ಕೊಟ್ಟಿಲ್ಲ, ಸೋಪ್ ಕೊಟ್ಟಿಲ್ಲ, ತಿರ್ಗಾ ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ತಿರ್ಗಾ ಆಮೇಲೆ ಅಕ್ಕಿ ಕೊಟ್ಟಿಲ್ಲ. ತಿರ್ಗಾ ಏನ್ ಕೊಟ್ಟಿಲ್ಲ, ತಿರ್ಗಾ ಏನ್ ಕೊಟ್ಟಿಲ್ಲ. ಅದಕ್ಕೆ ಅವ್ರಿಗೆ ಫೋನ್ ಮಾಡು. ಸೊಸೈಟಿದಾಗೆ ನನಗೆ ಫೋನ್ ಮಾಡಿದ್ಯಾ? ನೀನ್ ಸೊಸೈಟಿನೇ ಅಲ್ವಾ? ಸೊಸೈಟಿ ಇಕ್ಕಿದ್ಯಲ್ಲ. ತಡಿಯಲೇ ನೀನು, ಲೈ ನರಸಿಂಹ ತಡಿಯ. ಅಕ್ಕಿ ಕೊಟ್ಟೆ ನಾ 1 ತಿಂಗಳು 2 kg ಅಕ್ಕಿ ಕೊಟ್ಟೆ. ಅದ್ರಾಗೂ ಕತ್ಕೊಂಡ್ ಮಾರ್ಕಂಡೆ. ಆಮೇಲೆ ರಾಗಿ ಕೊಟ್ಟಿಲ್ಲ. ಆಮೇಲೆ ಎಣ್ಣೆ ಕೊಟ್ಟನ ನೀನು, ಎಣ್ಣೆನೂ ಕೊಟ್ಟಿಲ್ಲ.
ಏನ್ ನೀನು ನೀನು ನಿಮ್ಮ ಸೊಸೈಟನಲ್ಲ, ಸೊಸೈಟನಲ್ಲ, ನಾನು ಇದು ಬಳ್ಳಾಪುರ BN ನರಸಿಂಹರಾಜು. ನೀನ್ ಯಾರಿಗಾರ ಮಾಡ್ಕ, ನನಗೆ ಸೊಸೈಟಿಗೆ ನೋಡಲ್ಲ, ಅಕ್ಕಿ ಕೊಟ್ಟಿಲ್ಲ, ರಾಗಿ ಕೊಟ್ಟಿಲ್ಲ, ಗೋಧಿ ಕೊಟ್ಟಿಲ್ಲ, ಅಕ್ಕಿ ಕೊಟ್ಟಿಲ್ಲ. ನೋಡು ಪರಮಾತ್ಮ, ನೀನ್ ಅಕ್ಕಿ ಕೊಟ್ಟಿಲ್ಲ ಏನಿಲ್ಲ, ನಾವು ತಿಂದು ಗ್ಯಾಸ್ ತುಂಬಿಕೊಂಡೈತೆ. ಬಾಯಿ ಬಿಟ್ಟಂಗಲ್ಲ ಮುಂದೆ ಹುಟ್ಟಿದ ಮುಂದೆ ನನ್ನ ಸೊಸೈಟಿ ರೇಷನ್ ಕೊಡಣ್ಣ. ನಾನು ಟಿಕ್ಕು ಬಟ್ಟೆ ಹುಡುಕೊಂಬಿಡಲ್ಲ ಚಿನಾಲಿ, ಹರೇ ಬರ್ದಂಗ್ ಬಡಿತಿದ್ದಲ್ಲ ನಿಮ್ ಟಿಕ್ಕ. ನೀನು ಅಕ್ಕಿ ಕೊಟ್ಟಿದ್ರೆ ಇಷ್ಟೆಲ್ಲ ನಮ್ ಗ್ಯಾಸ್ ತುಂಬ್ಕೊಂತಿದ್ದ. ನಾನು ಸೊಸೈಟಿನಲ್ಲ, ಗ್ಯಾಸ್ಟ್ರಿಕ್ ಕೂಸು ನನ್ನ ಸೊಸೈಟಿನಲ್ಲ, ಗ್ಯಾಸ್ಟ್ರಿಕ್ ಕೂಸು, ಬಟ್ಟೆ ಹುಡುಕೆಲ್ಲ ಊಸು. ಲೇ, ನೀನು ಅಕ್ಕಿ ಕೊಟ್ಟಾಗ ಬೇಳೆ ಕೊಡಲ್ಲ, ಬೇಳೆ ಕೊಡ್ಲಿಲ್ಲ ಅಂದ್ರೆ ಸಾರ್ ಹೆಂಗ ಮಾಡ್ತೀಯಾ? ನಾವೇನು ಉಪವಾಸ? ಅಮ್ಮಡಿ ನಾನು ಸೊಸೈಟನ್ ಅಲ್ಲ, ನಾನು ಮೊದ್ಲಿಗೆ ಮನಸ್ಸೇ ಅಲ್ಲ. ನೋಡಲೇ, ಅಕ್ಕಿ ಕೊಟ್ಟ. ಹಲೋ ಮಾತಾಡಪ್ಪ. ಹಲೋ ಮಾತಾಡು. ಹಲೋ 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 ಯಾರು ಅಯ್ಯೋ ಯಾರು ನಮಗ ಮಾಮನ? ಹಲೋ ಯಾರು ಹೇಳ್ರಿ? ಮಾತಾಡ್ತಾ ಇಲ್ಲ, ನಾನು ಅವಾಗ್ಲಿಂದ ಮಾತಾಡ್ತಾ ಇಲ್ಲ. ಯಾರು ಹೇಳ್ರಿ, ನಿಮ್ ಮನೆ ಯಾರು? ಅಯ್ಯೋ ಪಾಪು, ಅಯ್ಯೋ ಮಧ್ಯಾಹ್ನ ಆಟ ಆಡ್ಕೊಂಡ್ ಬಂದ್ಲು, ಎಲ್ಲ ನೋಡ್ದ, ಎಲ್ಲ ಇದು ಮಾಡ್ದ, ಈಗ ಮಾತಾಡ್ತಾ ಇಲ್ಲ. ಅಡ ಏನ್ ಮಾಡ್ತಿದ್ಯ ಅಣ್ಣ? ಬಾತ್ರೂಮ್ ಯಾರೋ ಹೋಗ್ಯವ್ರಿ, ಕೆರೆ ಕಡೆಗೆ ಹೋಗ್ತಾ ಇದ್ದೀನಿ ಕಣವ. ಅದ ಯಾರು? ನಾನಲ್ಲಿ ನಿಮ್ಮ ಹೇಳಿ. ಯಾಕೆ? ಅವ್ರು ಯಾರೋ ಹೋದ್ರು ಅನ್ನೋದಕ್ಕೆ ನಾನು ಯಾರು ನಮ್ಮರು ಮಣ್ಣಿನ ಮಾಡ್ಕೊಳ್ಳೋದು ಅಂತ ಭಯ ಅದು. ಇಲ್ಲ ಪಾಪು, ಊಟ ಮಾಡಿ ಮನೆ ಕಂಡೋಳೆ, ಎದೋಳೆ ಊಟ ಮಾಡೋ ಎದೋಳ್ತಲ್ಲ, ಅದಕ್ಕೇನೆ. ಮಗಂಡು ನಾನು ಯಾರು ನಿಗಿಟ್ಕೊಂಡ್ರೆ ಅನ್ನೋ ನಾವು ನನಗೆ ಅಂತ ಕಿತ್ಕೊಂತಲ್ಲ, ನನಗೆ ಕಾಸು ದುಡ್ಡು ಕೊಟ್ರ ದಿನ ಬರ್ತೈತೆ ಹಂಗ ಅಂತ. ಮನೆ ಇಟ್ಕೊಂಡ್ರು ನಾ ಮಾತು ನನಗೂ ಕಿತ್ಕೊಂತ ಎಷ್ಟೇ ಆದ್ರೂ ಸಾಕಾದ್ರೂ ಹಲೋ ನಮ್ಮವಾಗ ಮನೆ ಕಂಡು ಉಂಡು ಮನೆ ಕಂಡು ಇನ್ನೇನು ಯಾರೋ ಕಿತ್ಕೊಂಡ್ ಮನೆ ಕಬೇಕಾಯ್ತಾ? ಹಲೋ, ನೀನ್ ಮಾಡ್ತಿರೋದ್ ಸರಿನಾ? ಏನು ಅಂದ್ರೆ ಆ ಚಿನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮೊನ್ನೆಲ್ಲ ಟೂರ್ ಹೋಗಿದ್ಯಂತೆ, ನನ್ ಯಾಕೆ ಕೈ ಬಿಟ್ಟಿದ್ದು? ನಾನ್ ನಿನ್ನ ಸ್ವೀಟ್ ಹಾರ್ಟ್, ಲಲಿತಾ. ಬೆಳಿಗ್ಗೆ ಕಾರಾಗೆಲ್ಲ ಹುಡುಕೊಂಬಂದು ನನ್ನ ಮಕ್ಕಳು ಹೋಗಿದ್ದಾರೆ. ಯಾರಪ್ಪ? ಯಾರೋ ನಮ್ಮ ಫ್ರೆಂಡ್ ವಿಶ್ವಾಸ್ ಸರ್, ತುಮಕೂರವರು. ಯಾರು ಹೇಳಿ? ಯಾರೋ ಅದನ್ನ ಕಟ್ಟಿ ನಿನ್ಗೇನಾಗಬೇಕಾಯ್ತು? ಯಾರು ತುಮಕೂರ್ನವರು? ಹೆಸರು ಹೇಳು. ತುಮಕೂರಲ್ಲೆಲ್ಲ ಬಂದು 4 ಜನ ಬಂದು ಮಕ್ಕಳು ಹೋಗಿದ್ದಾರೆ. ಯಾರು ತುಮಕೂರ್ನವರು? ನಮ್ಮ ಅವರು. ಯಾಕೆ? ಏನೋ ನಿಮ್ಮ ಹೋಗ್ತು ಏನ್ ಕಂತೆ ಪಾರು? ಅದೇ ಯಾರೋ ಇವ್ರು, ಅದೇ ಇವ್ರು ಅಂತಾರ ಪಾರು ಅಂತ. ಯಾವ ಊರ್ನವರಲ್ಲ? ಊರ್ಗಟ್ಟಿ ಬೆಳಗ್ತಾ ಇದ್ದೀನಿ, ಹಂಗ ಫೋನ್ ಮಾಡ್ಯಾರೆ ಚಿನ್ನು ಅಂತ. ಏನ್ ಮಾಡ್ದೆ? ಇಲ್ಲಿ ಸತ್ತಿರೋ ಸ್ಥಿತಿ ಅಂತ ಇದು ಮಾಡ್ತಾವ್ರ, ನೀನು ಇಲ್ಲಿ ಫೋನ್ ಮಾತಾಡ್ತೀವಿ, ಆಚೆ ಕಡೆ ಮಾತಾಡೋ ಇಟ್ಟು ಬಂದೆ ಆಚೆ ಕಡೆ. ಏನಂತೆ ಅವಳು ಪಾರುಗೆ? ಮುತ್ತು ಅಂತ ಕೊಟ್ಟ ಬಾಯಿ ಪಡ್ಕೊಂಡೆ, ಅದಕ್ಕೆ ಆಚೆ ಹೋಗಿ ಈಗ ಬಂದ್ರೆ ಸಾಕು, ಒಳಗೆ ಬಾಯಿ ಈಗಿನ ಸುಟ್ಟು ಕಳ್ಕೊಂಡಿದೀವಿ ಅಂತ. ನೀನ್ ಬಾಯಿ ಯಾಕೆ ಬಡ್ಕೊಳಕ್ ಹೋಯ್ದೆ?
ಮುತ್ತು ಹಂಗೆ ಕೊಟ್ಟರೆ ಅದಕ್ಕೆ ನಿಧಾನ ಕೊಟ್ಟರೆ ಕೇಳಿಸಲ್ವಲ್ಲ ಮೊಬೈಲ್ಗೆ. ಜೋರಾಗಿ ಕೊಟ್ಟ ಅಂತ ಹಿಂಗೆ ಕೊಟ್ಟೆ. ಅದಕ್ಕೆ ಆಚೆ ಕಡೆಗೆ ಹೋಗುವಂತ ಅಂದ್ರು ಇತ್ತು ಬಂದೆ. ಯಾರ್ಯಾರ ಫೋನ್ ಮಾಡಿದ್ರೆ ಎಷ್ಟು ಜನ ಮಡಿಕೊಂಡಿದ್ಯಲ್ಲ ನೀನು? ಹಲೋ ಹಲೋ ಅಣ್ಣ ನಮಸ್ಕಾರ. ನಮಸ್ಕಾರ. ಎಲ್ಲಿದ್ದೀರಣ್ಣ? ಇದು ಎಂತದು ದವಸಪೇಟೆ ಅಣ್ಣ. ಅದೇ ಅವಾಗಂತೂ ನಾವ್ ಹೇಳಿದ್ ನಡ್ಸ್ಕೊಡಕ್ ಆಗ್ಲಿಲ್ಲ, ಇವತ್ತಂತೂ ಈ ಸರಿ ನಾತು ಖಂಡಿತ ನಡ್ಸ್ಕೊಡ್ಬೇಕಣ್ಣ. ನಿಮ್ನೆ ನಂಬಿದೀವಣ್ಣ, ದಯವಿಟ್ಟು ಬಿಡ್ಬಾರ್ದಣ್ಣ, ನಮ್ ಕೈ ಬಿಡ್ಬಾರ್ದಣ್ಣ. ನಾವ್ ನಿಮ್ಗೋಸ್ಕರ ಅಣ್ಣ ಕಾಯ್ಕೊಂಡಿದೀವಣ್ಣ, ನಿಮ್ ಫೋನ್ ಎತ್ತಲ್ಲ ಏನಿಲ್ಲ ಅಣ್ಣ, ನಾವ್ ಯಾವತ್ತೂ ನಿಮ್ಗೋಸ್ಕರನೇ ಅಣ್ಣ. ಏನಾಯ್ತು? ಈಗ ನಾವು ಮಣ್ಣಿಗೆ ಬಂದಿದ್ದು ನಿನಗಪ್ಪ ಅಲ್ಲೇ ನಾವು ಗೋಳಾಡಲ್ಲ ಹೇಳ್ಬೇಕಾಯ್ತು ಅಂತಲ್ಲ. ಅದೇನೋ ಹೇಳೋಣ ಗೋಳಾಡಲ್ಲ ಅವನು ಮಾತಾಡಿ ನರಸಿಂಹಣ್ಣ, ಓ ನೀನು ನಮ್ಮನ್ ಕೈ ಬಿಡಿ ಹಿಡಿಬೇಕಣ್ಣ. ಕೈಯಲ್ಲಿ ಹಿಡ್ಕೊಳಕ್ ಬರೋಣ ಅಣ್ಣ. ಎಂತೆಂತವ್ರ ಕೈ ಬಿಡ್ತೀಯ ಅಂತ ನನಗ್ ಕೈ ಹಿಡಿಯಲ್ವಣ್ಣ? ಇಂಥದ್ದು ಅಂತ ಹೇಳಿ ಕೈ ಹಿಡಿಬೋದು ಅಲ್ಲ, ಎಂತೆಂತವ್ರ ಕೈ ಬಿಡ್ತೀಯ? ಅಲೋ ಏನ್ ಇರ್ಬೇಕು ಹೇಳ್ರಿ, ಇಂಥದ್ದು ಕಷ್ಟ ಅಂತ ಹೇಳ್ಬೋದು. ಇಲ್ಲ ಅನ್ನೋದು. ಅಣ್ಣ ನೀನ್ ಕರೆಕ್ಟ್ ಆಗಿ ಮಾತಾಡೋಣ, ಏನು ಕೇಳಿಸ್ತಾ ಇಲ್ಲ. ಕಾರಾಗ ಹೋಗ್ತಾ ಇದ್ವಿ ಕಮ್ಮಿ. ಅಯ್ಯೋ, ನಿಮ್ಮಂತ ಸಾವುಕಾರು ಕಾರಾಗ ಹೋಗ್ತೀನಿ, ನೀನ್ ಸೈಕಲಾಗ ಹೋಗ್ತೀರಣ್ಣ. ಹಲೋ, ಯಾರು ಎತ್ತ ಅಂತ ಹೇಳಿ ಮಾತಾಡಿದ್ರು ಅಣ್ಣ. ನರಸಿಂಹ ಅಣ್ಣ, ಅಣ್ಣ ಅಣ್ಣ, ಓ BN ನರಸಿಂಹರಾಜು ಸತ್ತೋಗ್ಬಿಟ್ಟಾರಣ್ಣ ಬಳ್ಳಾಪುರ. ಹಲೋ, ಏನೋ BN ನರಸಿಂಹರಾಜು ಸತ್ತೋಗ್ಬಿಟ್ಟವ್ರೆ ಬಳ್ಳಾಪುರ. ಏನ್ ನರಸಿಂಹರಾಜ್ ಸತ್ತೋಗ್ಯಾರ ಬಳ್ಳಾಪುರ? ಹೂವಣ್ಣ, ಸಾಯಂಕಾಲ ಮಣ್ಣು. ನಿಮ್ಮ ಮಗು ಎಕ್ಸಾಮ್ ಕೊಟ್ಕೊಂಡಿರಲ್ಲ ಸುಳ್ಳು ಮಗನೇ, ನಿನ್ ರಾಯನ ಹಾಕಿ ನಾಳೆಗಲ್ಲ ನಿಮ್ಮ ಮಗು ಸುಳಿನ ಕಂಡ ಈಗ ನಾಳೆ BN ನರಸಿಂಹರಾಜ್ ಬಳ್ಳಾಪುರ ಬೇಕಂದ್ ನಡ್ಯಪ್ಪ. ನಿಮ್ಮ ಮಗು ಟೆನ್ಷನ್ ಹೇಳ್ತಾ ಇದೀಯಾ? ನಾನು ಗೊತ್ತಿದ್ದು ಸತ್ತಾಗಿ ಮಾಡ್ಬಿಟ್ಟಲ್ಲ ನಿನ್ ರಾಯನ ಹಾಕಿ. ಈಗ ಅರ್ಕಿಂದ ಫೋನ್ ಮಾಡಿ ಅಣ್ಣ ಅಣ್ಣ ಪುಣ್ಯ ಕೇಳ್ತಾನೆ ನಿಮ್ಮ ಅಮ್ಮ. ಹಲೋ ಅಣ್ಣ, ಅಣ್ಣ ಅಲ್ಲ ನನಗೆ ಫೋನ್ ಮಾಡಿ ಸತ್ತಾಗಿ ಮಾತಾಡಿದ್ರಿ. ಇನ್ನ ಎಲೆಕ್ಷನ್ ನಿಲ್ಬೇಕು ಅಣ್ಣ. ಕ್ಯಾಸಲ್ ಹತ್ರ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು ಅಂತ ಹೇಳಿದ್ರಲ್ಲಣ್ಣ. ಅವ್ರು ಪುಣ್ಯ ಮಾಡಿ ನೀವು ಅಣ್ಣ ಟಿವಿಯಲ್ಲೆಲ್ಲ ಗೊತ್ತಾಯ್ತಣ್ಣ, ಟಿವಿಯಲ್ಲೆಲ್ಲ ಗೊತ್ತಾಯ್ತೆ. ಟಿವಿ ಹೋದಾಗ ನಾನು BN ನರಸಿಂಹರಾಜು ಅದೇನಪ್ಪ ಲೇಟ್ ನರಸಿಯಪ್ಪ ಬಳ್ಳಾಪುರ ನಾನೇ ಕಣ ಫೋನ್ ಮಾಡ್ತಾರದು. ಅಣ್ಣ ಯಾಕೆ 12 ಮೀಟರ್ ಕೂರ್ತು ತಲೆ ತಿಂತೀರಾ? ಅಣ್ಣ, BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು. ಮಡಿಕೊಂಡ್ರು ನಮ್ಮನ್ನೆಲ್ಲ ಹಾಕ್ಬಾಡಿ, ನನ್ನೆಲ್ಲ ಬಳ್ಕೊಬಾರ್ಕೆ ಬಂದಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗಿ. ಅಣ್ಣ ನೀನ್ ಯಾವಾಗಣ ಬರೋಣ? ಜಲ್ದಿ ಬರೋಣ, ನರಸಿಂಹರಾಜು ಹೆಣ ಎತ್ತಬೇಕಂದ್ ಬರೋಣ. ಅಯ್ಯೋ ಇವನ್ ತಾಯಿನ ಇಂಥದಕ್ಕೆ ನಿಮ್ಮ ಹೆಂಗಾರ ಮಾತಾಡ್ತಾರೆ. ನಾನೇ ನರಸಿಂಹರಾಜು. ಅಣ್ಣ ಅವ್ರ ಹೆಂಡತಿ ಮಕ್ಕಳೆಲ್ಲ ಅಳ್ತಾವ್ರಣ್ಣ, ಬಾರಣ ಜಲ್ದಿ. ಹಲೋ, ಎಲ್ಲ ಮಡ್ಕೆ ಎಲ್ಲ ಬೆಂಕಿ ಹಾಕ್ರಿ, ಮಡ್ಕೆ ಚಟ ಕಟ್ರಿ, ಎಲ್ಲ ಗರಿ ಎಲ್ಲ ಕಟ್ಕೊಂಬರ್ರಿ. ಉಸಿರಾಡ್ದಂಗ್ ಮಾಡಿರಲ್ಲ, ಗರಿ ಎಲ್ಲ ಕಟ್ಕೊಂಬ ದೊಡ್ಡದಾಗ ಕಟ್ರಿ. ಒಣ್ಣ ತೂಕ ಜಾಸ್ತಿ ಐತಿ, 150 kg ಐತಿ ನರಸಿಂಹಣ್ಣ. ಎಣ ಬಾರ ನಿಮ್ಮ ತೂಗು ಬಾರ ನಿಮ್ಮ ಅಮ್ಮನ ಕರಿ. ಹಲೋ ಅಣ್ಣ, ಅಣ್ಣ ಅಣ್ಣ ಎಷ್ಟೊತ್ತಾಗುತ್ತೆ ಅಣ್ಣ ಬರೋದು? ಅಣ್ಣ ಅಲ್ಲ ಇದು ಒಡ್ರಳ್ಳಿ ಇದೆ ಎಂತದು? ಓಯ್ ಇದನ್ ಬಿಟ್ಟಿದ್ದೀವಿ ಯಾರು ಗೆದ್ದಳ್ಳಿ. ಅಣ್ಣ ನರಸಿಂಹರಾಜು ಹೆಣ ಎಲ್ಲ ಕಪ್ಕಾಗ್ಬಿಡ್ತೈತ್ ಬಾರಣ್ಣ. ಉಸಿರಾಡ್ದಂಗ್ ಮಾಡಿರಲ್ಲ ನಮ್ಮನ್ನ, ಉಸಿರು ನೀರಿಂದ ಅಣ್ಣ. ನೀನ್ಯಾಕೆ ಹಂಗಾಡ್ತೀಯಾ? ನೀನೇನು ನಿಮ್ಗೆ ಸಂಬಂಧನ ಅವರು? ರೇ ಸಾರ್, ಮತ್ತೆ ನೀವೊಬ್ರು ಡಾಕ್ಟರ್ ಆಗಿದ್ದೀರಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲ್ತ್ಕೊಳ್ಳಿ. ಅವ್ರು ನಮ್ ಸಂಬಂಧ ಅವ್ರಿಗೆಲ್ಲ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಹೇಳ್ಬೇಕು. ನಿಮ್ಮ ಅವ್ವನ್ ಬಾಯ್ನ ಕೇಯ ಹಿಡ್ಕೊಂಡ್ ನಿಮ್ಮ ಅವ್ವನ್ನ ಕೇಯ ತಾಯಿನ ಹಾಕಿ ಮಾತಾಡ ನೋಡ. ನಮ್ಮ ಎಷ್ಟು ಕೊಟ್ಟಿನ ಇವ್ರಿಗೆ ಮಕ್ಳಾಗ ಆಡ್ತಾನೆ. ಅಲ್ಲ ಕಣಯ್ಯ, ಗಂಡಿನ ಪ್ರಾಬ್ಲಮ್ ಹೆಂಡತಿ ಪ್ರಾಬ್ಲಮ್.
ಕೊಟ್ಟ ಇವ ಮಾತಾಡ್ಕೊಂಡು ಅದಕ್ಕೆ ಹಲೋ